ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ದೀರಾ, ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಆರಂಭಿಸ್ತೇನೆ. ಒಂದು ವಿಶೇಷವಾದಂಥ ವಿಷಯ ಇದೆ ಸ್ನೇಹಿತರೆ. ದಾವಣಗೆರೆ ಜಿಲ್ಲೆ ಕನಕ ನೌಕರ ಬಳಗ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಏನಂತಂದರೆ SSLC ಮತ್ತು PUCಯಲ್ಲಿ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ MBBS ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸ್ನೇಹಿತರೆ. ಈ ಒಂದು ಆಹ್ವಾನ ಪತ್ರಿಕೆಯನ್ನು ನನಗೂ ಕೂಡ ಕಳಿಸಿದ್ದಾರೆ. ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದ್ರೆ, ಯಾಕೆ ಈ ವಿಡಿಯೋ ಮಾಡಿದ್ದೆ ಅಂತಂದರೆ, ಸಾಕಷ್ಟು ಜನರಿಗೆ ಇದು ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ. ಏನು 85ಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಮುಟ್ಟಿಸಬೇಕಾಗಿದೆ. ನೀವು ಕೂಡ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಲ್ಲ, ಎಲ್ಲರೂ ಕೂಡ ತಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ತಮ್ಮ ಮಕ್ಕಳೇ ಆಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು, ಹಾಲುಮತ ಸಮಾಜಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದನ್ನು ನೀವು ತಪ್ಪದೇ ನೀವು ಹಾಜರಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ಮತ್ತು ಈ ಕಾರ್ಯಕ್ರಮವನ್ನು ಯಾವಾಗ ಮಾಡ್ತಿದ್ದಾರೆ ಅಂತಂದರೆ, ದಿನಾಂಕ 13/7/2025 ಭಾನುವಾರ ಇದೆ ಸ್ನೇಹಿತರೆ. 10 ಗಂಟೆಗೆ. ಸ್ಥಳ ಕುವೆಂಪು ಕನ್ನಡ ಭವನ, ವಿದ್ಯಾನಗರ, ದಾವಣಗೆರೆಯಲ್ಲಿದೆ. ಹಾಗಾಗಿ ಹಾಲುಮತ ಸಮಾಜಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ 85-90 ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಮುಟ್ಟಿಸ್ತಕ್ಕಂಥದ್ದು ಒಂದು ಒಳ್ಳೆಯ ಗುರುತರವಾದಂಥ ಕೆಲಸ, ಜವಾಬ್ದಾರಿ ಇದೆ ಸ್ನೇಹಿತರೆ. ನಿಮಗೆ ಸಂಬಂಧಪಟ್ಟಂತಹ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಿಮಗೆ ಪರಿಚಯ ಇರತಕ್ಕಂಥ ಸ್ನೇಹಿತರ ಮಕ್ಕಳಾಗಿರ್ಬೋದು, ಹಾಲುಮತ ಸಮಾಜಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಏನು ಭಾಗವಹಿಸೋಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಕೇವಲ ಯಾವುದೇ ವಿದ್ಯಾರ್ಥಿಗಳಿಗಾಗಿ ಮತ್ತು ಶೈಕ್ಷಣಿಕ ವಿಚಾರಗಳನ್ನು ಉಳ್ಳತಕ್ಕಂಥ ಯಾವುದೇ ವಿಷಯನೂ ಕೂಡ ನನ್ನ ಚಾನಲಲ್ಲಿ ಖಂಡಿತ ಪ್ರಕಟ ಮಾಡ್ತೀನಿ. ನೀವು ಕೂಡ ತಮ್ಮಲ್ಲಿ ಏನು ವಿದ್ಯಾರ್ಥಿಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಇದ್ದರೆ ನನ್ನ ವಾಟ್ಸಪ್ಗೆ ನೀವು ಕೂಡ ನನ್ನ ಮೆಸೇಜನ್ನು ಮಾಡ್ಬೋದು. ನಿಮ್ಮ ವಿಚಾರಗಳನ್ನು ಕೂಡ ನನ್ನ ಚಾನಲ್ ಮುಖಾಂತರ ಎಲ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮುಂದೆ ಕೂಡ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ವಿಷಯವನ್ನು, ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಶಿವಾನಂದ ದಳವಾಯಿ ಅವರು ಏನು ಜಿಲ್ಲಾಧ್ಯಕ್ಷರಿದ್ದಾರೆ. ಕನಕ ನೌಕರ ಬಳಗದ ಕಾರ್ಯಕ್ರಮ ಸಾಕಷ್ಟು ಪರಿಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಏನು ವಿದ್ಯಾರ್ಥಿಗಳ ಬೆಲೆ, ಒಂದು ಪರಿಶ್ರಮಕ್ಕೆ, ವಿದ್ಯಾರ್ಥಿಗಳ ಒಂದು ಪ್ರತಿಭೆಗೆ ಒಂದು ಬೆಲೆ ಸಿಗಬೇಕು. ಅವರ ಒಂದು ಸಾರ್ಥಕತೆ, ಅವರ ಒಂದು ಪರಿಶ್ರಮಕ್ಕೆ ಒಂದು ಪುರಸ್ಕಾರವನ್ನು ಮಾಡಬೇಕಂತೇಳಿ ಸುಮಾರು 1 ತಿಂಗಳಿಂದ ಕೂಡ ಅವರು ಬಹಳ ಪರಿಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದಾರೆ ಸ್ನೇಹಿತರೆ. ಅವರ ಪರಿಶ್ರಮಕ್ಕೆ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಈ ಒಂದು ಬೆಲೆ ತರುವಂತಹ ಕಾರ್ಯಕ್ರಮ ಆಗಿದೆ. ನಿಮ್ಮ ಮಕ್ಕಳಿಗೆ ಈ ರೀತಿ ಒಂದು ಒಳ್ಳೆಯ ಸನ್ಮಾನ, ಪುರಸ್ಕಾರ ಸಿಕ್ಕಿದಾದರೆ ಮುಂದೆ ಅವರು ಒಳ್ಳೊಳ್ಳೆ ಉದ್ಯೋಗಗಳಿಗೆ ಕೂಡ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ.